ಹಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವಂತಹ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇಂದು ನಮ್ಮ ಮಲೆನಾಡಿಗರಿಗೆ ಬಹು ಸಂತಸದ ಸುದ್ದಿಯಾಗಿ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು. ಸುಮಾರು 34 ನಾಡಿಗರಿಗೆ ಅವರ ಜಮೀನು ಅಂತಂದ್ರೆ ಬಹುಶಃ ಅವರ ಮಕ್ಕಳು ಹೇಗಿರ್ತಾರೋ ಅವರಿಗೆ ಮನೆ ಜಮೀನು ಅದೇ ರೀತಿಯ ಸಂಬಂಧತಾರೆ. ಅವೆಲ್ಲವೂ ಕೂಡ 1958ರ ಭದ್ರಾ ಅಣೆಕಟ್ಟು ಯೋಜನೆಯಲ್ಲಿ ಮುಳುಗಿ ಹೋದಾಗ ಒಂದು ರೀತಿಯ ತ್ಯಾಗ ಹಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವಂತಹ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇಂದು ನಮ್ಮ ಮಲೆನಾಡಿಗರಿಗೆ ಬಹು ಸಂತಸದ ಸುದ್ದಿಯಾಗಿ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು. ಸುಮಾರು 34 ನಾಡಿಗರಿಗೆ ಅವರ ಜಮೀನು ಅಂತಂದ್ರೆ ಬಹುಶಃ ಅವರ ಮಕ್ಕಳು ಹೇಗಿರ್ತಾರೋ ಅವರಿಗೆ ಮನೆ ಜಮೀನು ಅದೇ ರೀತಿಯ ಸಂಬಂಧತಾರೆ. ಅವೆಲ್ಲವೂ ಕೂಡ 1958ರ ಭದ್ರಾ ಅಣೆಕಟ್ಟು ಯೋಜನೆಯಲ್ಲಿ ಮುಳುಗಿ ಹೋದಾಗ ಒಂದು ರೀತಿಯ ತ್ಯಾಗ ಹಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವಂತಹ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇಂದು ನಮ್ಮ ಮಲೆನಾಡಿಗರಿಗೆ ಬಹು ಸಂತಸದ ಸುದ್ದಿಯಾಗಿ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು. ಸುಮಾರು 34 ನಾಡಿಗರಿಗೆ ಅವರ ಜಮೀನು ಅಂತಂದ್ರೆ ಬಹುಶಃ ಅವರ ಮಕ್ಕಳು ಹೇಗಿರ್ತಾರೋ ಅವರಿಗೆ ಮನೆ ಜಮೀನು ಅದೇ ರೀತಿಯ ಸಂಬಂಧತಾರೆ. ಅವೆಲ್ಲವೂ ಕೂಡ 1958ರ ಭದ್ರಾ ಅಣೆಕಟ್ಟು ಯೋಜನೆಯಲ್ಲಿ ಮುಳುಗಿ ಹೋದಾಗ ಒಂದು ರೀತಿಯ ತ್ಯಾಗ 1915ರಲ್ಲಿ ಹಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವಂತಹ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇಂದು ನಮ್ಮ ಮಲೆನಾಡಿಗರಿಗೆ ಬಹು ಸಂತಸದ ಸುದ್ದಿಯಾಗಿ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು. ಸುಮಾರು 34 ನಾಡಿಗರಿಗೆ ಅವರ ಜಮೀನು ಅಂತಂದ್ರೆ ಬಹುಶಃ ಅವರ ಮಕ್ಕಳು ಹೇಗಿರ್ತಾರೋ ಅವರಿಗೆ ಮನೆ ಜಮೀನು ಅದೇ ರೀತಿಯ ಸಂಬಂಧತಾರೆ. ಅವೆಲ್ಲವೂ ಕೂಡ 1958ರ ಭದ್ರಾ ಅಣೆಕಟ್ಟು ಯೋಜನೆಯಲ್ಲಿ ಮುಳುಗಿ ಹೋದಾಗ ಒಂದು ರೀತಿಯ ತ್ಯಾಗ 1915ರಲ್ಲಿ
ಇದು ನಿಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್, ಥೀಮ್ ಪಾರ್ಕ್ ಅಂಡ್ ವಾಟರ್ ಪಾರ್ಕ್ ಮಾಡಲಿಕ್ಕೆ ಇಲ್ಲೊಂದು ಚೆಕ್ ಡ್ಯಾಮ್ ಕಟ್ಟಿದ್ರೆ ಒಂದು 600-700 ಎಕರೆಗೆ ನೀರು ನಿಂತ್ಕೊಂಡಿದೆ. ನೀರಾವರಿಗೂ ಅನುಕೂಲ ಆಗುತ್ತೆ, ಕುಡಿಯೋ ನೀರಿಗೂ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. 7 ಕಿಲೋಮೀಟರ್ ಪೂರ್ತಿನ ಹಿಂದೆ ತೆಗೆನ ಕೆಳಗೆ ಬೇಸಿಗೆ ಬಂದಾಗ ಅಣ್ಣ ಒಂಚೂರು ದೂರನೇ ಇರೋಣ, ಬರ್ತಾರೆ ಸಿಂಗಲ್ ಹತ್ರ ಹೋಗೋದು ಬೇಡ. ಹಾಂ, ನಮಗೆ ಕ್ಲೀನಾಗಿ ಸಿಗುತ್ತೆ ಅಣ್ಣ. ಹತ್ರ ಹೋಗ್ಬೇಡಿ, ಯಾರನ್ನು ಹತ್ರ ಹೋಗ್ಬೇಡಿ ಪ್ಲೀಸ್. ಶ್ರೀಯುತ ಎಂ ಶ್ರೀನಿವಾಸ್ ಅವರು ಇದೀಗ ನಮ್ಮ ನೂತನ ಸೇತುವೆಯ ಲೋಕಾರ್ಪಣೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮೆಲ್ಲರ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಇದೀಗ ನೆರವು. ಈ ಒಂದು ದಾರಿಯನ್ನ 3-4 ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ಅಂತರದಲ್ಲಿ ಸಂಚಾರವನ್ನ ಮಾಡಲು ಸುಗಮವಾಗಿ ಸೇತುವೆ, ಈ ಸೇತುವೆಗೆ ಶ್ರೀಯುತ ಸಿದ್ದರಾಮಯ್ಯ ಸೇತುವೆ ಎಂದು ನಾಮಕರಣ ಮಾಡಿರುವುದು ಖಂಡಿತವಾಗಿಯೂ ಸೂಕ್ತವಾದಂತಹ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.